ವೆಯ್ಟ್ ಯಾಕೋ ಜಾಸ್ತಿ ಇರಂಗೆ ಫೀಲ್ ಆಗ್ತಾಯ್ತಲ್ಲ. ಎಷ್ಟಿದೆ ವೆಯ್ಟು? ಹೇಳಿದ್ನಲ್ಲ ಅಮೌಂಟು 2200 ರೂಪಾಯಿ ಬಿದ್ದೈತೆ. ಪೆಟ್ರೋಲ್ ಪಂಪ್ ಹೋಗ್ಬೇಕು ಸಿಗ್ನಲ್ ನೋಡಿ ಲೋಡ್ ಗಾಡಿ ಮಧ್ಯದಲ್ಲಿ ಮಣ್ಣು ಹಾಕೋರಲ್ಲ, ಕಿತ್ಕೊಂಬಿಟ್ರೆ. ಸ್ನೇಹಿತರೆ, ಇವತ್ತು ಪರ್ಸನಲ್ ಬಾಡಿಗೆ ಯಾವುದೂ ಇಲ್ಲ, ಇನ್ನೇ ಅನ್ಲೋಡ್ ಆಗಿಲ್ಲ ಗಾಡಿಗಳು ಯಾವುದು. ಇವತ್ತು ಅನ್ಲೋಡ್ ಆಗುತ್ತೆ, ಅದಕ್ಕೆ ಅಲ್ಲಿಂದ ಏನು ಬಾಡಿಗೆ ಹೇಳಿಲ್ಲ. ಪೋರ್ಟರಲ್ಲಿ ಆನ್ ಮಾಡಿದ್ದೀನಿ. ಇವತ್ತು ಬಾಡಿಗೆ ಬಂತು. ಇದಕ್ಕೆ ಮುಂಚೆ ಒಂದು ಕಲಾಸಿಪಾಳ್ಯ ಅಂತ ಬಂದಿತ್ತು, ಅದು ನಾನು ತಗೊಳಕ್ಕಾಗಲಿಲ್ಲ. ಇದು ಯಾವುದೋ ಇನ್ನೊಂದು ಬಂದೈತೆ, ಹೇಳ್ತೀನಿ ಅಮೌಂಟ್ ಎಷ್ಟು, ಎಲ್ಲಿಗೆ ಬಂದೈತೆ ಏನು ಅಂತ. ಫಸ್ಟ್ ಇವಾಗ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. ಸ್ನೇಹಿತರೆ, ಇಲ್ಲೇ ಸೋನಿ ಗೋಡನ್ ಅಂತ ಹೇಳ್ತಾರೆ ಇದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ತುಂಬ ದಿವಸ ಆಯಿತು ಈ ಕಡೆ ಎಲ್ಲ ಬಂದು. ಒಳಗಡೆ ಇಲ್ಲೇ ಪಿಕಪ್ ತೋರಿಸ್ತೈತೆ. ಏನು ಐಟಮ್ ಇರ್ಬೋದು ಏನೋ ಗೊತ್ತಿಲ್ಲ. ನಾನು ಬೇರೆ ಒಂದು ID-ನಲ್ಲಿ ಮಾಡ್ತಾ ಇರೋದ್ರಿಂದ ಗಾಡಿ ನಂಬರ್ ಚೇಂಜ್ ಐತೆ ಅಂತ ಅವ್ರಿಗೆ ಹೇಳಬೇಕು. ಯಾಕೆಂದರೆ ಪೋರ್ಟರಲ್ಲಿ ಒಂದು ನಂಬರ್ ತೋರಿಸುತ್ತೆ, ನನ್ನ ಗಾಡಿ ಒಂದು ನಂಬರ್ ಐತೆ. ಅವ್ರು ಕೆಲವೊಬ್ರು ಏನು ಮಾಡ್ತಾರೆ, ಬಿಲ್ ಮಾಡಿಬಿಟ್ಟಿರ್ತಾರೆ ಮುಂಚೆನೇ, ಗಾಡಿ ನಂಬರ್ ಸೇಮ್ ಇರುತ್ತೆ ಅಂತ ಕೇಳಲ್ಲ. ನಾವು ಮುಂಚೆನೇ ಹೇಳಕ್ಕೆ ಹೋದರೆ ಗಾಡಿ ನಂಬರ್ ಚೇಂಜ್ ಐತೆ ಅಂದ್ಬಿಟ್ಟು ಹೌದಾ ಕ್ಯಾನ್ಸಲ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಹೇಳಲ್ಲ, ಅಲ್ಲಿ ಹೋಗ್ಬಿಟ್ಟು ಹೇಳೋಣ ಅಂತ ನಾವು ಸುಮ್ಮನಾಗಿರ್ತೀವಿ. ಕೆಲವೊಂದು ಸತಿ 407 ಬೇಕು ಅಂತಾರೆ. ರಿಸ್ಕ್ ಐತೆ ಪೋರ್ಟರ್ ಬಾಡಿಗೆ ಮಾಡೋದು, ಏನು ಮಾಡೋಕ್ಕಾಗಲ್ಲ. ನೋಡಿ ಇದ್ರೊಳಗಡೆ ಇಲ್ಲೇ ತೋರಿಸ್ತೈತೆ ಲೊಕೇಶನು. JK ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್. ಮುಂದೆನಾ? ಐತಲ್ಲ ಇದು 407ಗೆ ಈ ಗಾಡಿನ, ವೀರೋ ಗಾಡಿನ ಪೋರ್ಟರ್ ಅವರು ಅಟ್ಯಾಚ್ ಮಾಡೋರಂತೆ. 9-10 ಅಡಿನೂ ಇಲ್ಲ, ಇದು 9 ಅಡಿ ಐತೆ. ಹೈಟು 6 ಅಡಿ ಐತೆ. ಅಗಲನೂ ಅಷ್ಟೇ 6 ಅಡಿ ಇಲ್ಲ. ಇದು ಅಂದರೆ ಚಿಕ್ಕದು. ಈ ಗಾಡಿ ಲೋಡ್ ಮಾಡೋರೆ ನನ್ನ ಗಾಡಿಗೆ ಈ ಗಾಡಿ ತಂದಿದ್ದೀರಾ ಅಂತಾರೆ. ಪಾಪ ಅವ್ರನ್ನ ಕೇಳಿದೆ ನಾನು, ಅದು ಹೆಂಗಣ 407ಗೆ ಅಟ್ಯಾಚ್ ಮಾಡಿದ್ರು ಇದನ್ನ ಅಂತ. ಗಾಡಿ ನಂಬರ್ ಎಲ್ಲ ಸೇಮ್ ಐತಂತೆ, ಮಾಡಿಕೊಟ್ಟವ್ರಂತೆ. ಎಲ್ಲಿ ಮಾಡ್ಕೊಳ್ಳಿ, ವೀರೋ ಗಾಡಿನ 407ಗೆ ಅಟ್ಯಾಚ್ ಮಾಡ್ತಾರೆ, ಬಡ ದೋಸ್ನ ಮಾಡಲ್ಲ ಅಲ್ವಾ ಪೋರ್ಟರ್ ಅವರು. 15 ಬರುತ್ತಂತೆ ಮೈಲೇಜು. ವೀರೋ ಗಾಡಿ ಆಗಲ 5.5 ಐತೆ, ಹೈಟ್ 6.5 ಐತಂತೆ. ಡ್ರೈವರ್ನ ಮಾತಾಡಿಸ್ದೆ, ನಮಗೆ ಫ್ಯಾಬ್ರಿಕ್ ರೋಲ್ನ ಲೋಡ್ ಮಾಡ್ತಾವ್ರೆ. ಸ್ನೇಹಿತರೆ, ಲೋಡ್ ಆಯಿತು. ಇದು ಎಲ್ಲಿಗೆ ಬಿದ್ದಿರೋದು ಅಂದರೆ ಶಾಂತಿನಗರ ಆ ಕಡೆ, ವಿಲ್ಸನ್ ಗಾರ್ಡನ್ ಆ ಕಡೆ. 2200 ರೂಪಾಯಿಗಳು. ವೆಯ್ಟ್ ಯಾಕೋ ಜಾಸ್ತಿ ಇರೋಂಗೆ ಫೀಲ್ ಆಗ್ತಾಯ್ತಲ್ಲ. ಎರಡೂವರೆ ಆಯ್ತಾ, ಎಷ್ಟೈತೋ ಗೊತ್ತಿಲ್ಲ. ಎಷ್ಟಿದೆ ವೆಯ್ಟು? 2.5 कमी है वेट ज़्यादा। ये नंबर है हाँ कस्टमर का, उसको किसी को करना, वो दूसरा का लड़के का डाल दिया। हाँ, गाड़ी नंबर के 50C1066। हाँ, लोकेशन बराबर जाएगा। लोकेशन बराबर जाएगा, ठीक है। हाँ, ಇವಾಗ ಲೋಡ್ ಆಗಿರೋದು ಹೇಳಿದ್ನಲ್ಲ, ವಿಲ್ಸನ್ ಗಾರ್ಡನ್ ಆ ಕಡೆ, ಶಾಂತಿನಗರ ಆ ಕಡೆ ಬರುತ್ತೆ. ಆಮೇಲೆ ಸಿಟಿ ಮೇಲಿಂದ ಹೋದರೆ 25 ಕಿಲೋಮೀಟ್ರು. ಹೇಳಿದ್ನಲ್ಲ ಅಮೌಂಟು 2200 ರೂಪಾಯಿ ಬಿದ್ದೈತೆ. ಮಾರ್ಕೆಟ್ ಸರೌಂಡಿಂಗ್ ಹೋದರೆ ಅಲ್ಲಿಂದ ಒಳ್ಳೆ ಬಾಡಿಗೆ ಬಿದ್ದೇ ಬೀಳುತ್ತೆ. ನೋಡೋಣ. ಈ ಲೊಕೇಶನ್ ಇರೋದು ಶಾಂತಿನಗರ ಬಸ್ ಸ್ಟಾಪ್ ಇದೆಯಲ್ಲ, ಅದೇ ರೋಡಲ್ಲೇ ಬಂದೆ. ಇನ್ನೇನು ಒಂದು 800 ಮೀಟ್ರ್ ಐತೆ ಅಷ್ಟೇ. ಅನ್ಲೋಡ್ ಮಾಡಿಸೋದೇನೆ. ಇದು ಯಾವುದೋ ಸಂಧಿ ಒಳಗಡೆ ಐತೆ, ಅಲ್ಲೇ ತೋರಿಸ್ತೈತೆ. ಅಲ್ಲಿ ಜಾಗ ಇಲ್ಲ ನಿಲ್ಸೋಕ್ಕೆ. ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತುತ್ತಾ ಇಲ್ಲ. ಫೋನ್ ಮಾಡ್ಕೊಂಡು ಹೋಗೋಣ, ಯಾಕೆಂದರೆ ಅಲ್ಲಿ ಜಾಗ ಏನಾದರೂ ಇಲ್ಲಾಂದರೆ ಜಾಗ ಮಾಡಬೇಕಲ್ಲ, ಇಲ್ಲಾಂದರೆ ನಿಲ್ಸೋಕ್ಕಾಗಲ್ಲ ಗಾಡಿನ. ಹಬ್ಬ. ಹಾಂ,
ಹಾ ರೋಲು ಎಲ್ಲಿದ್ದೀರಾ ನೀವು? ಇಲ್ಲಿ ಮೋರಿ ಇದೆಯಲ್ಲ ಮೋರಿ, ಇಲ್ಲಿದ್ದೀನಿ ಅಯ್ಯಂಗಾರ್ ಕೇಕ್ ಪ್ಯಾಲೇಸ್ ಹತ್ರ. ಗಾಡಿ ಬಂದಿಲ್ಲ ಈಗ. ಹಂಗೆ ಬರ್ಬೇಕು ಶಾಂತಿನಗರ್ ಬಸ್ ಸ್ಟ್ಯಾಂಡ್, ಆಮೇಲೆ ಹಂಗೆ ಬರ್ಬೇಕು. ಲೊಕೇಶನ್ ಇಲ್ಲೇ ತೋರಿಸ್ತಾ ಇತ್ತಲ್ಲ. ಲೊಕೇಶನ್ ತೋರಿಸ್ತಾ ಇದ್ದಾರೆ, ರೋಡ್ ಚೆನ್ನಾಗಿಲ್ಲ. ಇವಾಗ ಇಲ್ಲಿ ನನಗೆ ರೈಟ್ ತಗೊಂಡ್ರೆ ಅಲ್ಲೇ ಲೊಕೇಶನ್ ತೋರಿಸ್ತಾ ಇರೋದು. ರೈಟ್ ತಗೊಂಡು ಲೆಫ್ಟಲ್ಲಿ. ನೀವು ಫಸ್ಟ್ ನೋಡಿ, ಗಾಡಿ ಬರುತ್ತೆ ಅಂದ್ರೆ ಬನ್ನಿ. ಅಲ್ಲ ನಿಮ್ದು ಎಲ್ಲೈತೆ ಇದು ಪಾಯಿಂಟು ಅಂತ ಹೇಳಿದ್ರೆ ನೋಡ್ಬೋದು. ಇವಾಗ ಇಲ್ಲಿಂದ ಎಲ್ಲಿ ಬರಬೇಕು? ಮೋರಿಯಿಂದ ರೈಟ್ ತಗೋಬೇಕು. ರೋಡ್ ಹಿಡಿತಾ ಇದ್ದಾರೆ ಅಣ್ಣ. ಹ್ಞೂ ಸರಿ ಅಣ್ಣ, ಇನ್ನೆಲ್ಲಿ ಬರ್ಬೇಕಣ್ಣ ಮತ್ತೆ? ಅದು ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಇದೆ, ಹಾಂ ಅಲ್ಲಿ ಭಾರತ್ ಪೆಟ್ರೋಲ್ ಪಂಪ್ ಹೋಗ್ಬೇಕು, ಸಿಗ್ನಲ್ ಹತ್ರ. ಅಯ್ಯೋ ದೇವ್ರೆ, ಇವಾಗ ಇಲ್ಲಿಲ್ವಾ ನಿಮ್ದು? ರೈಟ್ ಸೈಡಲ್ಲಿ ಇಲ್ವಾ ಇಲ್ಲಿ ಅಂಗಡಿ? ನಿಮ್ದು ಅಂಗಡಿ ಏನದು ಗೋಡನು? ಇಲ್ಲಿ ಇದ್ದಾರೆ, ರೋಡ್ ಚೆನ್ನಾಗಿಲ್ಲ. ಒಂದು ಯಾವ ದೇವಸ್ಥಾನ ಇದೆಯಲ್ಲ ಇಲ್ಲಿ. ಹಲೋ, ದೇವಸ್ಥಾನ ಇದೆಯಲ್ಲ ಇಲ್ಲಿ. ಹಾಂ, ಇಲ್ಲೇ ನಿಮ್ಮ ಲೊಕೇಶನ್ ತೋರಿಸ್ತಾ ಇರೋದು. ಹಾಂ, ರೋಡ್ ಇದೆಯಲ್ಲ ಬರುತ್ತಲ್ಲ. ದೇವಸ್ಥಾನ ಬಿಟ್ಟು ಮುಂದೆ ಬರಬೇಕಾ? ಸರಿ, ಯಾರು ಕಳಿಸಿ ಸರ್, ಮುಂದೆ ಹೋಗ್ಬಿಟ್ರೆ ಕಷ್ಟ. ಹಾಂ ಬನ್ನಿ ಇನ್ನೂ ಏನೇನು ರೋದನೆ ಕೊಡ್ತಾರೋ. ಇವಾಗ ಇವ್ರು ಹಾಕಿರೋ ಲೊಕೇಶನ್ ಮುಂದೆಗಡೆ ರೈಟ್ ಇದೆಯಲ್ಲ, ಅದೇ ರೋಡಲ್ಲೇ ತೋರಿಸ್ತೈತೆ. ಇನ್ನು ಮುಂದೆ ಬರಬೇಕು ಅಂದರೆ ಎಲ್ಲಿ ಗುರು ಹೋಗಿ ಸಾಯೋಣ ಗುರು ನಾವು. ತೇರಿಕೆ ಸದ್ಯ ಇಲ್ಲೇ ಅದು ನೋಡಿ, ಈ ಲೊಕೇಶನ್ ಇಲ್ಲೇ. ಎಲ್ಲ ರೋಡು ಕಿತ್ತೋಗ್ಬಿಟ್ಟೈತೆ. ಬಟ್ ಹೊಡಿಬೇಕು. ಫೋನ್ ಎತ್ತು ಗುರು. ನೋಡಿ, ಸಂಧಿ ಒಳಗಡೆ ಬಂದ, ಫೋನ್ ಎತ್ತುತ್ತಾ ಇಲ್ಲ. ಎಲ್ಲಿ ಯಾವುದು ಅಂತ ಹೇಳಿ ನಾನು ಹೇಳ್ರಿ. ಇಲ್ಲ ನಾನು ಇನ್ನೊಂದು ಗಾಡಿ ಬಂದರೆ ಜಾಮ್ ಆಗಿಬಿಡುತ್ತೆ. ಹಿಂದೆ ಹೋಗ್ಬೇಕಾ ಮುಂದೆ ಹೋಗ್ಬೇಕಾ ಯಾರಿಗೆ ಗೊತ್ತು. ಭಾರಿ ಹಿಂಸೆ ಕೊಡ್ತಾರಪ್ಪ ಇನ್ಯಾರು. ಇಲ್ಲೆಲ್ಲೂ ತಿರ್ಗ್ಸೋಕ್ಕೂ ಆಗಲ್ಲ ಗುರು. ಇದು ಮಣ್ಣು ಹಾಕೋರು ನೋಡಿ, ಲೋಡ್ ಗಾಡಿ ಮಧ್ಯದಲ್ಲಿ ಮಣ್ಣು ಹಾಕೋರಲ್ಲ, ಕಿತ್ಕೊಂಬಿಟ್ರೆ. ಬಂದಪ್ಪ ಯಾರೋ ಸಿಸ್ಲ. ಅಯ್ಯೋಪ್ಪ ನೋಡಿ, ಈ ಮಣ್ಣಲ್ಲಿ ಗಾಡಿ ಕುಂತ್ಕೊಂಡ್ರೆ ಏನು ಮಾಡೋದು? ಎಲ್ಲೋದ ಗುರು? ಇಲ್ಲೇ ಇದ್ದ, ಕೈ ತೋರಿಸ್ತಾ. ಅಲ್ಲ ಅವನೇ. ಭಗವಂತ ದೇವ್ರ. ಲೆಫ್ಟ್ ಹೊಡೆದ್ರೆ ಮಣ್ಣು ಅದೇ ರೋಡ್ ಕುತ್ಕೊಂಡ್ಬಿಡುತ್ತೆ ಗಾಡಿ. ಹೆವಿ ಹಿಂಸೆ ಆತ ಇದ್ರು ನೋಡಿ. ಇಲ್ಲೊಂದು ಗಾಡಿ ಬಂದು ನಿಂತ್ಕೊಂತ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ. JCB ಏನು ಮಾಡೋದು? ಅಲ್ಲೊಬ್ಬ ಅವನ್ನ ಕೇಳ್ತೀನಿರು. ಎಲ್ಲೋದ ಗುರುನು? किधर डालना? वो काफ़ी ये साइड से तो ऐसे जाएगा।
ಇಲ್ಲಿ ಎಲ್ಲೋ ಓದ್ತದಲ್ಲಿ ಗಾಡಿ ಯಾಕ್ರೋ ಕರ್ಸ್ಕೊಂತೀರ ಇಲ್ಲೆಲ್ಲ. ಹಾಂ, ಆರಾಮಾಗಿ ಕಾಲು ಎತ್ಕೊಂಡು ಮಲಗವ್ರಿ. भैया थोड़ा पीछे लेंगे, थोड़ा सा पीछे लेंगे, वो गाड़ी निकालना. नहीं इधर निकालना है. इधर से भी जगह नहीं है, वो रोड. ಯಾಕ್ರೋ ಬುಕ್ ಮಾಡ್ತೀರಲ್ಲಿ, ಜಾಗ ಇಲ್ಲ ಅಂದರೆ ಗಾಡಿಗಳನ್ನ. पूरा पूरी साइड ए भैया वो नहीं डालता पीछे आओ, उधर रास्ता दिखाओ मेरा को. ಯಪ್ಪ, ಈ ಪೋಟ್ರ್ ಸವಾಸ ಅಲ್ಲ ಗುರು. ನೋಡ್ರಿ ಏನೇನೆಲ್ಲ ರಿಸ್ಕು ಗಾಡಿಗಳು. ಪೋಟ್ರ್ ಬುಕ್ಕಿಂಗ್ ಬರೋವೆ. ಆ ಪೈಪು ಇತ್ತಲ್ಲ, ಅವ್ನು JCB ಅವ್ನು ತೆಗೀಲಿಲ್ಲ. ಇವರೇ ಆ ಪೈಪ್ನ ಎತ್ತಿ ಸೈಡ್ಗೆ ಇಕ್ಕಿದ್ರು. ನಾನು ಬಂದೆ, ತಿರ್ಗ್ಸೋಕ್ಕಾಗಲಿಲ್ಲ ರಿಟರ್ನು. ಸ್ನೇಹಿತರೆ, ಅನ್ಲೋಡ್ ಮಾಡಿದೆ. ಒಂದು ಪೋಟರ್ ಬಾಡಿಗೆ ಹೊಡೆದಿದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಲಾಸ್ಟ್ ಟೈಮು. ಅವರು ಇವಾಗ ಫೋನ್ ಮಾಡಿದರು, ಗಾಡಿ ಏನಾದರೂ ಇದೆಯಾ ಅಂತ. ಇವಾಗ ಅಂದರೆ ಅನ್ಲೋಡ್ ಆಗಬೇಕಾದ್ರೆ ಫೋನ್ ಮಾಡಿದರು, ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ. ಎಲೆಕ್ಟ್ರಾನಿಕ್ ಸಿಟಿ, ನಾನು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು. ಅದು ಬೇರೆ 15 ಕಿಲೋಮೀಟ್ರ್ ಐತಿ. ಜಕ್ಕೂರಿಗಿತ್ತಂತೆ. ಇಲ್ಲ ಸರ್ ಅಂತ ಹೇಳಿದೆ, ಯಾಕೆಂದರೆ ಇನ್ನೂ ಅನ್ಲೋಡ್ ಆಗಿರಲಿಲ್ವಲ್ಲ. ಅನ್ಲೋಡ್ ಆದಮೇಲೆ ಮಾಡಿದರೆ ಏನೋ ಒಂದು ಮನ್ಸು ಮಾಡ್ತಾಯಿದ್ದೆ. 2 ಅವರ್ ಆಗೈತೆ ಲೋಡಿಂಗ್ ಅನ್ಲೋಡಿಂಗ್ ಮಾಡೋಕ್ಕೆ. ಯಾವುದಾದ್ರೂ ಬಿಟ್ಟರೆ ಮಾಡೋದು. ಎಷ್ಟು ಗೊತ್ತಾ ಟೈಮ್ ಇವಾಗ? ಬೆಳಗ್ಗೆ ಎತ್ತಿದ್ದು ಬಾಡಿಗೆ 3:30. ಇದು ಅನ್ಲೋಡ್ ಆಗೋಷ್ಟರಲ್ಲಿ ಆಗೋಯ್ತು ಟೈಮು. ಹೊಡೆದ್ರೆ ಇನ್ನೊಂದು ನುಡಿಬೋದು ಅಷ್ಟೇ ಪೋಟರಲ್ಲಿ. ಸ್ನೇಹಿತರೆ, ಒಂದು ಒಳ್ಳೆ ಬಾಡಿಗೆ ಎತ್ತಿದ್ದೀನಿ. ಹೋಗ್ತಾ ಇದೆ ಹಂಗೆ ಕುಂಬಳಗೂಡು ಅಂತ ಬಂತು. ಕಲಸಿಪಾಳ್ಯ ಪಿಕಪ್ ಕೊಟ್ಟವ್ರೆ. 3 ಕಿಲೋಮೀಟ್ರ್ ಹೋಗೋಕ್ಕೆ 20 ನಿಮಿಷ ತೋರಿಸ್ತಾ ಇದೆ ಲೊಕೇಶನಲ್ಲಿ. ಹೋಗೋಣ. ಇನ್ನೂ ಫೋನ್ ಏನು ಮಾಡಿಲ್ಲ ಅವ್ರಿಗೆ, ಬುಕ್ ಮಾಡಿರೋರಿಗೆ. ಅಲ್ಲೇ ಹೋಗ್ಬಿಟ್ಟು ಏನಾಯ್ತು ಏನು ಎತ್ತ ಹೆಂಗೆ ಅಂತ ಕೇಳ್ಕೊಂಡು. ಹಲೋ ಸರ್, ಪೋಟರ್ ಬುಕ್ ಮಾಡಿದರು ಸರ್. ನೀವು ಬೊಂಬು ಬಜಾರ್ ರೋಡಲ್ಲಿ ಬರ್ತಾಯಿದ್ದೀನಿ. ಸರ್ ಇಲ್ಲೇ ಇದ್ದೀನಿ, ಒಂದು 100 ಮೀಟರ್ ಇದೆ ಅಷ್ಟೇ, ಬಂದ್ಬಿಟ್ಟೆ ನೋಡಿ. ಒಟ್ಟಿನಲ್ಲಿ 407 ಇದೆಯಲ್ಲ, ಅದ್ರ ಎಕ್ಸಾಕ್ಟ್ ಅದ್ರ ಪಕ್ಕದಲ್ಲೇ ಇದ್ದೀನಿ ಇವಾಗ. ಟಾಟಾ ಎಸ್ ಅಲ್ಲ, ಲೈಲ್ಯಾಂಡು. ಇಲ್ಲಿ ನೋಡೋಣ, ಆ ಗಾಡಿ ನೋಡ್ಬೇಡ, ಇಲ್ಲಿ ನೋಡೋಣ. ನಾನು ಹೋದ್ನೇ ಗುರು. ಲೊಕೇಶನ್ ತೆಗೆದು ಹಿಂದಕ್ಕೆ ಹಾಕವ್ರೆ. ಯಾವ ಮಾಡಿದ್ರೆ ಜಾಮ್ ಆಗ್ಬಿಡ್ತದಿಲ್ಲೆಲ್ಲ. ಆ ಗಾಡಿ ಅನ್ಕೊಂಡು ಬನ್ನಿ ಅಂತ ಅವ್ರೆ. ಇಲ್ಲೇ ನೋಡಿ ಲೋಡಿಂಗ್. ಸ್ನೇಹಿತರೆ, ಲೋಡ್ ಮಾಡ್ತಾವ್ರೆ, ಸಖತ್ ನಿಧಾನ ಮಾಡ್ತಾವ್ರೆ ನೋಡಿ. ಮಾರ್ಕೆಟ್ಟು ಈ ಲೆವೆಲ್ ತೆಳ್ಳಗಾಡಿಗಳು ಇವೆ, ಬರೀ ಮಾರ್ಕೆಟಲ್ಲಿ ಇವೇ ಅವಳಿ ಜಾಸ್ತಿ ಇಲ್ಲಿ. ಅಲ್ಲೊಂದು ಐತೆ ನೋಡಿ ಹಸು, ಅದೇನು ಎತ್ತಿನ ಗಾಡಿ ಈ ಥರ, ಅದರಲ್ಲೂ ಹೊಡಿತಾರೆ ಐಟಮು. ಈ ಥರದ್ರಲ್ಲೂ ಹೊಡಿತಾರೆ. ಇವಾಗ ನಾವೆಲ್ಲ ಹೆಂಗೆ ಗಾಡಿಗಳು ಹಾಕ್ಕೊಂಡಿದ್ದೀವೋ, ಇವರು ಇದೇ ಥರ ಟ್ರಾಲಿಗಳು ಹಾಕ್ಕೊಂಡು ಅವ್ರಿಗೆ ಸಂಪಾದನೆ ಮಾಡ್ತಾರೆ ಮಾರ್ಕೆಟಲ್ಲಿ. ನಮ್ಗೆ ಹೆಂಗೆ ಇವಾಗ ಪರ್ಸ್ನಲ್ ಬಾಡಿಗೆಗಳಿರುತ್ತೋ, ಅವ್ರಿಗೂ ರೆಗ್ಯುಲರ್ ಬಾಡಿಗೆಗಳಿರುತ್ತೆ ಅಂಗಡಿಗಳಲ್ಲಿ. ಈ ಥರ ನಮ್ಮ ದೊಡ್ಡ ಗಾಡಿ ಆದರೆ, ಇವಾಗ 3 ವೀಲರ್ ಆದರೆ ಚಿಕ್ಕ ಜಾಗದಲ್ಲಿ ಹೋಗೋಕ್ಕಾಗಲ್ಲ. ಆದರೆ ಲೆಂತ್ ಇದ್ದರೆ, ಇವಾಗ ಒಂದು 10 ಅಡಿ ಇದ್ದರೆ ನಿಮ್ಮದು ದೊಡ್ಡ ಗಾಡಿ ಕಳ್ಸೋಕ್ಕಾಗಲ್ಲ. ಇವರು ಆ ಟ್ರಾಲಿಲಿ ಹಾಕ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಕಷ್ಟಪಡ್ತಾರೆ ಪಾಪ. ಅಂದರೆ ಇಲ್ಲೇ ಒಳಗಡೆ ಮಾರ್ಕೆಟ್ ಒಳಗಡೆ ಟ್ರಾಲಿಗಳನ್ನೇ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಗಾಡಿಗಳು ತಂದರೆ ತುಂಬ ಜಾಮ್ ಆಗೋಗ್ಬಿಡುತ್ತೆ. ಇದು ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಲಿಂದನೂ ಐತೆ ಸರ್ವೀಸು.
ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಉಟ್ಕೊಂಡಿದ್ದು ಈ ಸರ್ವೀಸು. ಅವಾಗೆಲ್ಲ ಸ್ವಲ್ಪ ಗಾಡಿಗಳನ್ನ ಈ ಥರ ಕಬ್ಬಿಣದ ಬಂಡಿಗಳವಲ್ಲ ಆ ಥರ ತೊಗೊಳೋಕ್ಕೂ ಸಹ ಆಗ್ತಾಯಿರಲಿಲ್ಲ ಮುಂಚೆ. ಇವಾಗ ಹೆಂಗೆ ಆಟಗಳನ್ನ ಹಾಕ್ಬಿಟ್ಟು ಲೀಸಿಗೆ ಕೊಡ್ತಾಯಿದ್ರು ಅದೇ ಥರ ಈ ಥರ ಟ್ರಾಲಿಗಳನ್ನ ಕೊಡ್ತಾಯಿದ್ರು. ಟ್ರಾಲಿಗಳ ಮೇಲೆ 10-15 ಟ್ರಾಲಿಗಳನ್ನ ಹಾಕಿ ಅದ್ರ ಮೇಲೆ ಪೇಂಟಲ್ಲಿ ಹೆಸ್ರುಗಳನ್ನ ಬರೆದು ಒಬ್ಬೊಬ್ರಿಗೆ ಇಷ್ಟು ಬಾಡಿಗೆ ಥರ ಕೊಡ್ತಾಯಿದ್ರು. ಅವರು ಆ ಗಾಡಿ ತೊಗೊಂಡೋಗಿ ದಿನಗೂಲಿ ಥರ ಓಡಿಸಿ ಅದನ್ನು ಆಯಿತಾ. ಏನಣ್ಣ ಇದು ಲೋಡಿಂಗ್ ಆಯಿತು, ಹೋಗ್ತಾ ಇದ್ದೀನಿ ಈಗ. ಹೌದಾ, ಪೋಟರಾ ಕಂಪ್ನಿ ಬಾಡಿಗೆ? ಸರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆಯಲ್ಲ ಇಲ್ಲಿ ರಿಲಯನ್ಸ್, ರೈಟ್ ಬರಬೇಕಾ? ಇಲ್ಲೇ ಯಾರು ನಿಂತಿದ್ದಾರಲ್ಲ, ಸ್ಟೀಲ್, ಹೈಟೆಕ್ ಸ್ಟೀಲು. ರಿವರ್ಸ್ ಅಂಡರ್. ಸ್ನೇಹಿತರೆ, ಇದೇ ಪಾಯಿಂಟು. ಇಲ್ಲೇ ಅನ್ಲೋಡು ಕುಂಬಳು ಗೂಡು. 6:30 ಆಯ್ತು ಇಲ್ಲಿ ಬರೋಷ್ಟರಲ್ಲಿ, ಸಂಜೆ 6:30. ಅನ್ಲೋಡ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗೋದು ಗೊತ್ತಿಲ್ಲ. ಇರಪ್ಪ ಲೊಕೇಶನ್ ರೀಚ್ ಅಂತ ಕೊಟ್ಬಿಡ್ತೀನಿ. ಇರುಗುರು ಸ್ವಲ್ಪ ऊपर लगेगा। जल्दी अनलोड कर। हाँ ठीक है, पूरा चिल्लर आइटम था, पूरा चिल्लर आइटम चढ़ा ಸರಿಯಾಗಿ ವೆಯ್ಟು ಇದ್ಯಾಕೋ ಇವತ್ತು ಲಾಸ್ಟ್ನೇ ಬಾಡಿಗೆ ಅಂತ ಅನ್ನಿಸ್ತಾ ಐತೆ ನನಗೆ. ನೋಡೋಣ ಇನ್ನೂ ಒಂದು ಬಾಡಿಗೆ ಮಾಡ್ಬೋದಾ, ಇದೇ ಲಾಸ್ಟ್ ಆಗುತ್ತಾ. ಬೇಗ ಅನ್ಲೋಡ್ ಆದರೆ ಚಾನ್ಸಸ್ ಇರ್ಬೋದು, ಅನ್ಲೋಡ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಎರಡೇ ಬಾಡಿಗೆ ನಮ್ಮ ಗಾಡಿನಲ್ಲಿ ಮಾಡೋಕ್ಕಾಗುತ್ತೆ. ಒಂದು ದಿವಸ ಆಗೋಗುತ್ತೆ. ಸಾಯಂಕಾಲ ಮೇಲೆ ನಮ್ಮ ಗಾಡಿಗೆ ಬಾಡಿಗೆ ಬೀಳಲ್ಲ 6 ಗಂಟೆ ಮೇಲೆ. ಸ್ನೇಹಿತರೆ, ಅನ್ಲೋಡ್ ಆಗೋಷ್ಟರಲ್ಲಿ 7:30 ಆಗೋಯ್ತು. ಟೋಟಲ್ 1500 ರೂಪಾಯಿ ಬಿದ್ದಿದ್ದು ಬಾಡಿಗೆ ಇದ್ದು ನನಗೆ. 1552 ಏನೋ. ಅಲ್ಲಿ 1052 ರೂಪಾಯಿ ಕೊಟ್ಟಿದ್ರು. ಇಲ್ಲಿ 500 ರೂಪಾಯಿ ಇಸ್ಕೊ ಅಂತ ಹೇಳಿದ್ರು. ಇಲ್ಲಿ ಬಂದರೆ 500 ರೂಪಾಯಿಗೆ ಒಂದು 20 ಜನಕ್ಕೆ ಫೋನ್ ಮಾಡ್ದಪ್ಪ ಅವನು ಕೇಳೋದಕ್ಕೆ. ನಾವು ಕೊಡೋಂಗಿಲ್ಲ, ಡೆಲಿವರಿ ಚಾರ್ಜ್ ನಮ್ದಿಲ್ಲ ಅಂತ. ಇವ್ರು ಏನೋ ಮಾಡ್ಕೊಳ್ಳಿ, ನಾನು ಫೋನ್ ಮಾಡಿ ಬುಕ್ ಮಾಡಿರೋರಿಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಮತ್ತೆ ಇವ್ರಿಗೆ ಕೊಟ್ಟು ಮಾತಾಡಿಸಿ ಅದೇ ಅರ್ಧ ಗಂಟೆ ಆಗೋಯ್ತು. ಸ್ನೇಹಿತರೆ ನೋಡಿ, ಇವತ್ತು ಮಾಡಿದ್ದು 2 ಬಾಡಿಗೆನಾ ಪೋರ್ಟರಲ್ಲೇನೆ ಮಾಡಿದ್ದು. ಬೆಳಗ್ಗೆ ಬಂದಿದ್ದು ಮಾರ್ಕೆಟ್ ಶಾಂತಿನಗರ ಹತ್ರ 1, 2 ಸೇರಿ ಟೋಟಲ್ 3200 ರೂಪಾಯಿ ಸಂಪಾದನೆ ಅಷ್ಟೇ. ನೋಡಿ, ಟೈಮ್ ಆಗೇ ಹೋಯ್ತು. 2 ಬಾಡಿಗೆ ಫಿನಿಶ್. ಇನ್ನೇನಿಲ್ಲ, ಇವಾಗ ಆನಲ್ಲೇ ಇರುತ್ತೆ. ಯಾವುದಾದ್ರೂ ಬಿದ್ದರೆ ಮಾಡಬೇಕು ಅನ್ಸರೆ ಮಾಡ್ತೀನಿ, ಅಂದರೆ ಮನೆ ಕಡೆ ಹೋಗ್ತಾ ಅಂದವೇ ಯಾವುದಾದ್ರೂ ಬಿದ್ದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನಮ್ಮ ಲೋಕಲ್ ಬಾಡಿಗೆ ಎತ್ಕೊಂಡ್ರು ಮಿನಿಮಮ್ 3 ಅವರ್ ಅಂದ್ಕೊಂಬಿಡಿ. ಅಂದರೆ ಟ್ರಾವೆಲಿಂಗ್ ಟೈಮೆಲ್ಲ ಸೇರಿ ಹೋಗೋದು, ಲೋಡ್ ಅನ್ಲೋಡಿಂಗ್ ಎಲ್ಲ ಸೇರಿ ಒಂದು 1000 ರೂಪಾಯಿ ಎತ್ತಿದ್ರು ಒಂದು 3 ಅವರ್.
ಇವಾಗ ಎತ್ತಿದ್ರು ಇವಾಗ 7 ಗಂಟೆ ಅಂದ್ಕೊಂಡ್ರು 8, 9, 10 ಗಂಟೆ ಆಗ್ಬಿಡುತ್ತೆ ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡೋದಕ್ಕೆ. ಅದಕ್ಕೆ ಎತ್ತಕ್ಕೋಗಲ್ಲ ಸ್ನೇಹಿತರೆ. ಇದಾಗಿತ್ತು ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೇನಿಲ್ಲ, ಮನೆಗೆ ಹೋಗ್ತಾ ಇರ್ತೀನಿ. ಧನ್ಯವಾದ ಎಲ್ರಿಗೂ.